ಸೋರುತ್ತಿಹುದು ಮೋದಿ ಉದ್ಘಾಟಿಸಿದ ಬಾಲರಾಮನ ಮಂದಿರ. ಉದ್ಘಾಟನೆಯಾದಂಥ 6 ತಿಂಗಳಿಗೆ ಬಾಲರಾಮ ಮಂದಿರದಲ್ಲಿ ಈಗ ಸೋರ್ತಾ ಇದೆ. ಬಾಲರಾಮನ ಮಂದಿರದಲ್ಲಿ ಈಗ ಮೇಲ್ಚಾವಣಿ ಏನಿದೆ ಸೋರ್ತಾ ಇದೆಯಂತೆ. ಮೊದಲ ಮಳೆಗೆನೆ ಈಗ ಅಯೋಧ್ಯೆ ಮಂದಿರದ ಗರ್ಭಗುಡಿಯಲ್ಲಿ ಮೇಲ್ಚಾವಣಿ ಸೋರ್ತಾ ಇದೆಯಂತೆ. ಒಂದು ಸಣ್ಣ ಪುಟ್ಟ ಮಳೆಗೆನೆ ಸೋರ್ತಾ ಇದೆ ಅಂದ್ರೆ ಯಾವ ರೀತಿಯಾಗಿ ಕಾಮಗಾರಿ ನಡೀತು? ಹಾಗಾದ್ರೆ ದೇವಾಲಯ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ ಎನ್ನುವಂತ ಆರೋಪ ಕೂಡ ಈಗ ಕೇಳಿಬಂದಿದೆ. ಸೋರಿಕೆಯಾದ ನೀರು ಹರಿದು ಹೋಗೋದಕ್ಕೆ ಕೂಡ ಅಲ್ಲಿ ಸರಿಯಾದ ವ್ಯವಸ್ಥೆ ಇಲ್ವಂತೆ. ಆತುರದಲ್ಲಿ ಗಡಿಬಿಡಿಯಲ್ಲಿ ಪ್ರಚಾರಕ್ಕೋಸ್ಕರ ಮಾಡ್ಕೊಂಡ್ರೆ ಹೀಗೆ ಆಗೋದು. ಕಾಮಗಾರಿ ಕಂಪ್ಲೀಟ್ ಆಗೋದಕ್ಕೂ ಮುಂಚೆನೆ ಉದ್ಘಾಟನೆ ಆಗಿರುವಂತದ್ದು ರಾಮ ಮಂದಿರದ್ದು. ಗರ್ಭಗುಡಿ ಮಾತ್ರ ಅಲ್ಲ, ಅರ್ಚಕರ ಸ್ಥಳ, ವಿಐಪಿ ಲೈನ್ ನಲ್ಲೂ ಕೂಡ ನೀರು ಸೋರಿಕೆ ಆಗ್ತಾ ಇದೆಯಂತೆ. ಈಗ ಮೇಲ್ಚಾವಣಿಯಿಂದ ಸೋರಿದಂತ ನೀರು ಹರಿದು ಹೋಗೋದಕ್ಕೂ ಕೂಡ ಸುವ್ಯವಸ್ಥೆ ಇಲ್ವಂತೆ. ಜನವರಿ 22ನೇ ತಾರೀಕು ಬಾಲರಾಮನ ಮಂದಿರವನ್ನ ಪ್ರಧಾನಿ ಮೋದಿಯವರು ಉದ್ಘಾಟನೆ ಮಾಡಿದ್ರು. ಲೋಕಸಭಾ ಚುನಾವಣೆಗಾಗಿ ಅರ್ಜೆಂಟ್ನಲ್ಲಿ ಉದ್ಘಾಟಿಸಿದ್ದೆ ಇದಕ್ಕೆ ಕಾರಣನ ಅನ್ನುವಂತ ಪ್ರಶ್ನೆ ಕೂಡ ಈಗ ಎದುರಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅರ್ಚಕರು, ಮುಖ್ಯ ಅರ್ಚಕರಾಗಿರುವಂತ ಸತ್ಯೇಂದ್ರ ದಾಸ್ ಅವರೇ ಆರೋಪವನ್ನ ಮಾಡಿದ್ದಾರೆ. ಮೇಲ್ಚಾವಣಿ ಸೋರ್ತಾ ಇದೆ, ಮೇಲ್ಚಾವಣಿಯಿಂದ ಹರಿದು ಬರ್ತಾ ಇರುವಂತ ನೀರೇನಿದೆ ಮುಂದೆ ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ. ಆತುರವಾಗಿ ಈ ರೀತಿ ನಿರ್ಮಾಣ ಮಾಡಿ ಉದ್ಘಾಟನೆ ಮಾಡಿದ್ದೇ ಇದಕ್ಕೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿರುವಂಥದ್ದು. ನೀವು ನೋಡ್ತಾ ಇದ್ದೀರಲ್ಲ ಆ ಫೋಟೋಸು, ಯಾವ ರೀತಿಯಾಗಿ ಬಾಲರಾಮನ ಮಂದಿರದಲ್ಲಿ ಮಳೆ ನೀರು ಸೋರಿಕೆಯಾಗಿ ಒದ್ದೆ ಆಗಿರೋದನ್ನ ನೋಡ್ತಾ ಇದ್ದೀರಾ. ಅದೇ ರೀತಿಯಾಗಿ ಮಳೆ ಬಂತು ಅಂದ್ರೆ ಸೋರಿಕೆ ಆಗಿ ಆ ನೀರು ಹರಿದು ಹೋಗೋದು ಕೂಡ ಅಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ವಂತೆ. ಈ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅದಿನ್ನೂ ಅಪೂರ್ಣ ಕಾಮಗಾರಿ. ಅಷ್ಟರೊಳಗೇನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ 22ನೇ ತಾರೀಕು ಈ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಾಯಿತು. ಜನವರಿ 22ನೇ ತಾರೀಕು ದೇಶದಾದ್ಯಂತ ಕೂಡ ಸಂಭ್ರಮಿಸಲಾಗಿತ್ತು. ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾರೆ ಅಂತ ಅನೇಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮಿಸಿದ್ರು. ಅನೇಕರಲ್ಲಿ ಹೋದ್ರು, ಇನ್ನು ಕೆಲವರು ಮನೆಯಲ್ಲೇ ಇದ್ಕೊಂಡು ಸಂಭ್ರಮವನ್ನ ಆಚರಣೆ ಮಾಡಿದ್ರು. ಆದ್ರೀಗ ಬಾಲರಾಮನ ಮಂದಿರ ಏನಿದೆ, ಮೇಲ್ಚಾವಣಿ ಏನಿದೆ, ಅದೇ ಸೋರಿಕೆ ಆಗ್ತಾ ಇದೆಯಂತೆ. ಅಷ್ಟೇ ಅಲ್ಲ, ವಿಐಪಿ ಲೈನ್ ವರೆಗೂ ಕೂಡ ಈ ನೀರು ಹರಿದು ಬರ್ತಾ ಇದೆಯಂತೆ. ಮತ್ತೆ ಅರ್ಚಕರು ಇರುವಂತಹ ಸ್ಥಳ ಏನಿದೆ ಅಲ್ಲೂ ಕೂಡ ಮಳೆ ನೀರು ಸೋರಿಕೆ ಆಗ್ತಾ ಇದೆಯಂತೆ. ಹೀಗಾಗಿ ಅರ್ಜೆಂಟ್ನಲ್ಲಿ ಈ ರೀತಿ ಕಾಮಗಾರಿಯನ್ನ ಮಾಡಿ ಮತ್ತೆ ದೇವಸ್ಥಾನದ ಉದ್ಘಾಟನೆ ಆಗಿದ್ದೇ ಇದಕ್ಕೆ ಕಾರಣ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರಕ್ಕಾಗಿನೇ ರಾಮ ಮಂದಿರವನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಮೊದಲಿಂದ ಕೂಡ ಇತ್ತು. ಬಿಜೆಪಿಗರು ಎಲ್ಲಿ ಹೋದ್ರೂ ಕೂಡ ರಾಮ ಮಂದಿರ, ಹಿಂದುತ್ವ, ಹೀಗೆ ಅನೇಕ ಕೆಲವೊಂದು 4 ಪದಗಳನ್ನ ಬಿಟ್ಟರೆ ಬೇರೆ ಯಾವ ಪದಗಳನ್ನೂ ಕೂಡ ಪ್ರಚಾರಕ್ಕಾಗಿ ಬಳಸ್ತಾ ಇಲ್ಲ. ಅಭಿವೃದ್ಧಿ ವಿಚಾರಗಳನ್ನ ಮುಂದೆ ತರ್ತಾ ಇಲ್ಲ, ಬರೀ ಇಂತಹ ವಿಚಾರಗಳನ್ನೇ ಬಳಸ್ಕೊಳ್ತಾ ಇದ್ದಾರೆ ಅಂತ. ಬಾಲರಾಮನ ಮಂದಿರವನ್ನ ನಿರ್ಮಿಸುವ ಮೂಲಕ ಮತಗಳನ್ನ ಸೆಳೆಯುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ, ಕೈ ಹಾಕಿದ್ದಾರೆ ಅನ್ನುವಂಥ ಅನೇಕ ಆರೋಪಗಳಿತ್ತು. ಆ ಆರೋಪಗಳಿಗೆ ಒಂದು ರೀತಿಯಾಗಿ ಹಿಡಿದಂಥ ಕೈಗನ್ನಡಿ ಅಂತಾನೆ ಹೇಳ್ಬೋದೇನೋ. ಯಾಕೆಂದ್ರೆ ಕಾಮಗಾರಿ ಪೂರ್ತಿ ಆಗುವ ಮುಂಚೆನೆ ಇಲ್ಲಿ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಲಾಯಿತು, ಬಾಲರಾಮನನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲೂ ಕೂಡ ಅನೇಕ ಅರ್ಚಕರು ಇದಕ್ಕೆ ವಿರೋಧಿಸಿದ್ರು, ಆಕ್ಷೇಪವನ್ನ ಕೂಡ ಸಲ್ಲಿಸಿದ್ರು. ಶೃಂಗೇರಿ ಮಠದ ಶ್ರೀಗಳು ಕೂಡ ನಾವು ಇದಕ್ಕೆ ಬರೋದಿಲ್ಲ, ಸಂಪ್ರದಾಯದ ಪ್ರಕಾರವಾಗಿ ಆಗ್ತಾ ಇಲ್ಲ ಉದ್ಘಾಟನೆ ಅಂತ ಕೂಡ ಅನೇಕರು ಈ ದೇವಸ್ಥಾನದ ಉದ್ಘಾಟನೆಯಿಂದ ದೂರ ಉಳ್ಕೊಂಡಿದ್ರು. ಬಾಲರಾಮನ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಈ ರೀತಿ ಮೇಲ್ಚಾವಣಿ ಈಗ ಸೋರಿಕೆ ಆಗ್ತಾ ಇರೋದು ಹಾಗಾದ್ರೆ ಎಷ್ಟು ಸರಿ? ಅರ್ಜೆಂಟ್ನಲ್ಲಿ ಅಟ್ಲೀಸ್ಟ್ ಗರ್ಭಗುಡಿಯನ್ನು ಕೂಡ ಸೇಫ್ ಆಗಿ ಹಾಗಾದ್ರೆ ಕಾಮಗಾರಿಯನ್ನ ಮಾಡ್ಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ. ಎಲ್ಲರೂ ಕೂಡ ಬಾಲರಾಮನಿಗೆ ಒಂದು ಗುಡಿ ಸಿಕ್ತು, ಇಲ್ಲಿವರೆಗೂ ಕೂಡ ಒಂದು ಟೆಂಟಲ್ಲಿ ಬಾಲರಾಮನ ಫೋಟೋ ಇಡಲಾಗಿತ್ತು, ಪೂಜೆ ಮಾಡಲಾಗ್ತಾ ಇತ್ತು. ಆದ್ರೀಗ ಒಂದೊಳ್ಳೆ ಗರ್ಭಗುಡಿ ಸಿಕ್ಕಿದೆ, ಬಾಲರಾಮನಿಗೆ ಒಂದು ನೆಲೆ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ರು. ಆದ್ರೆ ಸೋರುತ್ತಿಹುದು ಮನೆಯ ಮಾಳಿಗೆ ಅನ್ನೋ ರೀತಿ ಇಲ್ಲಿ ಸೋರ್ತಾ ಇದೆ ಗರ್ಭಗುಡಿ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಸೋರ್ತಾ ಇರುವಂತ ಗರ್ಭಗುಡಿಯಲ್ಲಿ ಹಾಗಾದ್ರೆ ಬಾಲರಾಮ ಇರ್ಬೇಕಾ? ಬಾಲರಾಮನಿಗೆ ಸೋರ್ತಾ ಇರುವಂತಹ ಮಳೆ ನೀರಿನಿಂದ ಈಗ ಅಭಿಷೇಕ ಆಗ್ತಾ ಇದೆ. ಅದೇ ರೀತಿಯಾಗಿ ಆ ನೀರು ಹರಿದು ಹೋಗೋದು ಕೂಡ ಸುವ್ಯವಸ್ಥೆ ಇಲ್ಲ. ಅಷ್ಟರ ಒಳಗೇನೆ ಎಲ್ಲ ರೀತಿಯ ಉದ್ಘಾಟನೆ ಆಗಿ ಭಕ್ತರನ್ನ ಸೆಳೆಯೋದಕ್ಕೆ ಮತ್ತೆ ಮತಗಳನ್ನ ಸೆಳೆಯೋದಕ್ಕೆ ಅಂತ ಈ ರೀತಿ ಮಾಡಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕೆ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಅರ್ಚಕರಾಗಿರುವಂತಹ ಸತ್ಯೇಂದ್ರ ದಾಸ್ ಅವರೇ ಹೇಳಿದ್ದಾರೆ, ಮೇಲ್ಚಾವಣಿ ಸೋರ್ತಾ ಇದೆ, ಚಿಕ್ಕ ಮಳೆ ಆದ್ರೂ ಕೂಡ ಈ ರೀತಿ ಸೋರ್ತಾ ಇದೆ, ಇನ್ನು ದೊಡ್ಡ ಮಳೆ ಬಂದ್ರೆ ಏನ್ ಕತೆ ಅಂತ ಅವರು ಕೂಡ ಈಗ ಪ್ರಶ್ನೆ ಮಾಡಿದ್ದಾರೆ. भी मंदिर बन गए हैं जहाँ रामलला विराजमान हैं और जो आगे भी जगह बनी है
उसमें एक ही पहली वर्षा में ही पानी चूने लगा, अंदर पानी भर गया था। इस पर ध्यान देना चाहिए कि जो बना है उसमें कौन सी कमी रह गई है जिसके कारण से पानी चू रहा है। इस पर जो बना है उस पर भी ध्यान देना चाहिए और ये बहुत ज़रूरी है। पानी निकलने का जगह नहीं है और कल तो पानी ऊपर से चूता भी है। ये समस्या जो है इसका समाधान पहले आजे कल में सोच करके उसको निश्चित कर लें, नहीं तो वर्षा जब शुरू होगी तो वहाँ पूजा अर्चना और कालता दर्शन वर्शन सब बंद हो जाएगा। जो भी मंदिर बन गए हैं जहाँ रामलला विराजमान हैं और जो आगे भी जगह बनी है उसमें एक ही पहली वर्षा में ही पानी चूने लगा, अंदर पानी भर गया था।